ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಏನಾಗಿರುತ್ತೆ, ಕೆಟ್ಟ ಜನಗಳ ಕಣ್ಣು ಬಿದ್ದಿರುತ್ತೆ. ಅದು ಅನುಭವಕ್ಕೆ ಬಂದಿರೋರಿಗೆ ಭಾಳ ಗೊತ್ತಾಗ್ತದೆ ವಿಷಯ. ಕೆಟ್ಟ ಜನ, ಕೆಟ್ಟ ಕಣ್ಣು ಅಂದರೆ ಆ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರು ಕೆಟ್ಟದಾಗಿ ನೋಡೋದು, ಅಥವಾ ಅವನ ಒಂದು ಪರಿಸ್ಥಿತಿ ಅತಂತ್ರವಾಗಿದ್ದಾಗಲೂ ಕೂಡ ಕೆಟ್ಟ ದೃಷ್ಟಿ ಹಾಕೋದು. ಈ ದೃಷ್ಟಿ ಎಂಬತಕ್ಕಂಥ ಒಂದು ಸ್ಥಿತಿಗೆ ಬಹಳಷ್ಟು ಹಾನಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಅಂದರೆ ಆರೋಗ್ಯವಾಗಿ ಚೆನ್ನಾಗಿರ್ತಾನೆ, ಏನಪ್ಪ ಚೆನ್ನಾಗಿ ಆರೋಗ್ಯವಾಗಿದೆಯಾ ಅಂತ ಹೇಳಿದ ತಕ್ಷಣ ಇಲ್ಲಿ ಶುರು ಆಗಿರುತ್ತೆ ಅವನಿಗೆ ಅನಾರೋಗ್ಯ. ಇಂಥ ಕಣ್ಣುಗಳು ಬೀಳುವಂಥದ್ದು ಹೆಚ್ಚಾಗಿರುತ್ತೆ. ಅಂದರೆ ಕೆಲವೊಂದು ಅನವಶ್ಯಕವಾಗಿ ಬರ್ತವೆ. ಅಂದರೆ ಚೆಂದ ಇದೆ, ಸುಂದರವಾಗಿದೆ, ಏನೋ ಕೇಳಬೇಕು, ಕೇಳ್ತಾರೆ, ಅದು ಕಣ್ಣು ಬೀಳುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಟ್ಟ ಜನ ಕಣ್ಣೇ ಬೀಳುವಂಥದ್ದು ಬೇರೆ ರೀತಿಯಲ್ಲಿ ಭಾಸ ಆಗುತ್ತೆ. ಇವರ ಒಂದು ದೃಷ್ಟಿ ದೋಷಕ್ಕೆ, ಕೆಟ್ಟ ಈ ವಿಚಾರ ತುಂಬಿಕೊಂಡು ನೋಡುವಂಥ ಒಂದು ಮನಸ್ಥಿತಿಗೆ ನಿಜವಾಗಲೂ ಆ ಮನೆ ಅಥವಾ ಆ ವ್ಯಕ್ತಿ ಎಲ್ಲ ಕಳ್ಕೊಂಡು ಬರಬಾದಾಗುವಂಥ ಒಂದು ಪರಿಸ್ಥಿತಿಗೆ ತಂದಿಟ್ಬಿಡ್ತಾರೆ. ಅಂಥ ಒಂದು ದರಿದ್ರ ದೃಷ್ಟಿ ಅಂತ ಹೇಳ್ಬೋದು. ನೋಡಿ, ದೃಷ್ಟಿ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ದೃಷ್ಟಿಯಿಂದ ಪ್ರಪಂಚನ ನೋಡ್ತಿದ್ವಿ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತೀವಿ, ಇನ್ನೊಬ್ಬರ ಬಗ್ಗೆ ನಾವು ತಿಳ್ಕೊಳ್ತೀವಿ, ಕಲಿತೀವಿ. ದೃಷ್ಟಿ ಬಹಳಷ್ಟು ಅವಶ್ಯಕತೆ ಮನುಷ್ಯನಿಗೆ. ಈ ದೃಷ್ಟಿಗೂ ಕೂಡ ನಾನು ಹೇಳುವಂಥ ದೃಷ್ಟಿಗೂ ವ್ಯತ್ಯಾಸ ಇದೆ. ಕೆಟ್ಟ ಜನ ಕಣ್ಣು ಯಾವ ರೀತಿಯಲ್ಲಿ ಅಂದರೆ, ಒಬ್ಬ ಯಾರೋ ಉದ್ಧಾರ ಆಗ್ತಾ ಇದ್ದಾನೆ, ಒಂದು ಏನೋ ಮನೆ ಕಟ್ಟಿಬಿಟ್ಟಿದ್ದಾನೆ, ಸುಂದರವಾಗಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಒಂದು ಕಾರು ಬಂಗ್ಲೆಯಲ್ಲಿ ಓಡಾಡ್ತಾ ಇದ್ದಾನೆ, ಅವನು ಸ್ವಲ್ಪ 4 ಕಾಸು ಇಟ್ಕೊಂಡು ಚೆನ್ನಾಗಿದ್ದಾನೆ, ವ್ಯಾವಹಾರಿಕವಾಗಿ ಬೆಳೀತಾ ಇದ್ದಾನೆ, 4 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ, ಅಥವಾ ಅವನೇನೋ ಉದ್ಧಾರ ಆಗ್ತಾ ಇದ್ದಾನೆ. ಇಲ್ಲಿ ಏನಾಗುತ್ತೆ, ಇವರಿಗೆ ಸಂಕಟ ಶುರು ಆಗುತ್ತೆ. ಮನುಷ್ಯತ್ವ ಆಂತರಿಕವಾಗಿರ್ತಕ್ಕಂಥ ಅಂತಃಸತ್ವವನ್ನು ಕಳ್ಕೊಂಡು ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನನಗೆ ಯಾಕಪ್ಪ ಇಂಥ ಒಂದು ಒಳ್ಳೆ ಜೀವನ ಸಿಕ್ಕಿಲ್ಲ ಅಂಥೇಳಿ ಕೊರಗಿ ಅದ್ರ ಬಗ್ಗೆ ಓಡಾಟ ಮಾಡೋದು ಬಿಟ್ಟು, ತಾನು ಉದ್ಧಾರ ಆಗದೇ ಇದ್ರೂ ಪರವಾಗಿಲ್ಲ, ಇವನು ಮಾತ್ರ ಹಾಳಾಗಲೇಬೇಕೆಂಬತಕ್ಕಂಥ ದುರುದ್ದೇಶಪೂರ್ವಕವಾಗಿ ಕೆಟ್ಟದಾಗಿ ಅವನ ಬಗ್ಗೆ ಅಂದ್ಕೊಳ್ಳೋದು, ಅಥವಾ ಅವನ ಬಗ್ಗೆ ಇರ್ತಕ್ಕಂಥ ವಿಷವನ್ನು ಅವನ ಮನಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ತುಂಬ್ಕೊಂಡು ಬಿಡ್ತಾನೆ. ಇದರ ಒಂದು ಪ್ರಭೆ ಏನಂತಂದರೆ, ಹೇಗೆ ಅದು ಅವನಲ್ಲಿ ಒಂದು ಸ್ಫೋಟದ ರೀತಿಯಲ್ಲಿ ಆ ದೃಷ್ಟಿ ಮುಖಾಂತರ ಹೋಗಿ ಮನುಷ್ಯನಿಗೆ ಬೀಳುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ನಮ್ಮದಿತ್ತು. ಅದು ಹೇಗೆ ಎತ್ತ ಅಂದರೆ ಅದು ತಿಳಿಸ್ಲಿಕ್ಕಾಗಲ್ಲ. ಅದು ಒಟ್ಟು ಕೆಟ್ಟ ಜನ ಕಂಡು ಬೀಳುತ್ತೆ ಅನ್ನೋದು ಲೆಕ್ಕಾಚಾರ. ಆ ಕೆಟ್ಟ ಜನರ ಕಣ್ಣು ಬಿದ್ದಿದ್ದ ಮರಗಳಿಗೇ ಶುರು ಆಗುತ್ತೆ ಇವನ್ನೆಲ್ಲ ರೀತಿಯಲ್ಲಿ ಅಧಪ್ಪತನ ಅಂಥೇಳಿ. ಒಳ್ಳೆ ವ್ಯವಹಾರ ಇತ್ತು, ಇದ್ದಕ್ಕಿದ್ದಂಗೆ ಮುಚ್ಚೋಯ್ತು. ದುಡ್ಡು ಕಷ್ಟದಲ್ಲಿ ಯಾರೋ ಏನೋ ಬಂದು ಸಮಸ್ಯೆ ಮಾಡಿ ಹೋಗಿರ್ತಾರೆ, ಇವನೇ ದಿವಾಳಿಯಾಗಿ ಸಾಲಗಾರನಾಗಿರ್ತಾನೆ. ಅಥವಾ ಒಳ್ಳೆ ಕಾರು ಗೀರು ಎಲ್ಲ ಯಾರೋ ಕಣ್ಣು ಬಿತ್ತು ಹೋಗಿದ್ದ ಜಾಗದಲ್ಲಿ ಏನೋ ಒಂದು ಅವಘಡನ ಆಗಿರ್ತದೆ, ಮನೆ ಮೇಲೆ ಸಾಲ ಆಗಿರುತ್ತೆ, ಮನೆ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದಿರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಜನ ಭಾರಿ ವಿಶ್ವಾಸದಲ್ಲಿ ನೋಡಿರ್ತಾರೆ, ಆದರೆ ಇವನ ಮೇಲೆ ಏನಾದರೂ ಒಂದು ರೀತಿಯಲ್ಲಿ ವ್ಯಾಜ್ಯಗಳು ಅಥವಾ ಕೆಟ್ಟದಾಗಿ ಏನಾದರೂ ಮನಸ್ಥಿತಿನ ಬಿಂಬಿಸಿ ಇನ್ನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಗಳಿಂದ ಇವನು ಜೀವನ ಅನ್ನೋದು ಬೇರೆ ರೀತಿಯಾದಂಥ ಅರ್ಥೈಸ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ತೊಗೊಂಡು ಹೋಗ್ಬಿಡ್ತಾನೆ. ಇದರ ಒಂದು ವಿಷಯ ಏನಂತಂದರೆ, ದೃಷ್ಟಿ ದೋಷ ಬಹಳಷ್ಟು ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಕೆಟ್ಟ ದೃಷ್ಟಿ, ಕೆಟ್ಟ ಜನಗಳ ಕಣ್ಣು ಬೀಳೋದ್ರಿಂದ ಮನುಷ್ಯನ ಒಂದು ಮನಸ್ಥಿತಿಯಿಂದ ಹಿಡ್ಕೊಂಡು ಅವನು ಸರ್ವ ರೀತಿಯಾದಂಥ ಜೀವನದ ಅಭ್ಯುದಯಕ್ಕೆ ಇದು ಮಾರಕವಾಗಿ ಕಂಡುಬರುತ್ತೆ. ಬರೀ ಏನಿಲ್ಲ, ಒಂದು ಒಳ್ಳೆ ಮನೆ ಕಟ್ಟಿದ್ದ ವ್ಯಕ್ತಿ ಗೃಹ ಪ್ರವೇಶಕ್ಕೆ ಭಾಳಷ್ಟು ಜನ ಕರ್ಕೊಂಬಂದರು. ನೋಡಿದರೆಲ್ಲ ಭಾರಿ ಚೆನ್ನಾಗಿದೆ ಮನೆ, ಅಲ್ಲೇ ಅವನಿಗೆ ಶುರು ಆಯಿತು. ಅಂದರೆ ಜನಕ್ಕೆ ಕರ್ಕೊಂಬರಬಾರ್ದು ಅನ್ನೋದಲ್ಲ, ಬಂದವರೆಲ್ಲ ಹಾರೈಸ್ಬಿಟ್ಟೆ ಹೋಗಿರ್ತಾರೆ. ಆದರೆ ಅವರಲ್ಲೇ ಇರ್ತಾರಲ್ಲ ಕೆಲವೊಂದು ದುಷ್ಟು ಜನ, ಒಳ್ಳೆ ಮನೆ ಕಟ್ಟಿದ್ದಾರೆ ಅಂತ ಒಂದು ರೀತಿಯಲ್ಲಿ ಅವ್ರಿಗೆ ಸಂಕಟ, ಅದನ್ನ ಹೇಗಾದರೂ ಮಾಡಿ ಮಾರ್ಕೊಂಡು ಹೋಗ್ಬೇಕು ಅನ್ನೋವಂಥ ಲೆಕ್ಕಾಚಾರದಲ್ಲಿ ಅವ್ರ ದೃಷ್ಟಿ ಹಾಕೋದು. ಒಂದು ಮಗು ಚೆನ್ನಾಗಿ ಆಡ್ತಾ ಇರುತ್ತೆ, ಉದಾಹರಣೆಗೆ ಪುಟಾಣಿ ಮಗು, ಎಲ್ಲೋ ಒಂದು ಚೆನ್ನಾಗಿ ಆಡ್ತಾ ಇರುತ್ತೆ, ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾರೋ ಬಂದು ಹೇಳ್ಕೊಂಡು ಹೋಗ್ತಾರೆ.
ಅದು ಒಂದು ಅವರ್ 2 ಅವರ್ ಬಿಟ್ಟಿದ ತಕ್ಷಣ ಆ ಮಗುಗೆ ಸ್ವಲ್ಪ ಹುಷಾರಿಲ್ದಿರಂಗೆ ಆಗ್ಬಿಡುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ದೃಷ್ಟಿ ಭಾಳಷ್ಟು ಕೆಟ್ಟದು ಅಂತ ಹೇಳಿ. ಹೀಗೆ ಈ ಮನುಷ್ಯನ ಒಂದು ಮಾನಸಿಕತೆ ಅಥವಾ ಮನುಷ್ಯನ ಒಂದು ಸಂಕುಚಿತ ಮನಸ್ಥಿತಿ ಅಂತ ಹೇಳ್ತೀವಿ. ತಾನು ಉದ್ಧಾರ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದಿಲ್ಲ. ಕೆಟ್ಟ ಮನಸ್ಥಿತಿಯಿಂದ ಕೆಟ್ಟದಾದಂಥ ಆಲೋಚನೆಗಳಿಂದ ಕೂಡಿಕೊಂಡು ಆತನ ಮೇಲೆ ಕ್ರೋಢೀಕರಣ ಮಾಡಿ ಅವನನ್ನು ನೋಡುವಂಥ ಒಂದು ವಿಷಮ ಸ್ಥಿತಿಯಿಂದ ಇಂಥ ದೃಷ್ಟಿ ದೋಷಗಳು ಹೆಚ್ಚಾಗಿ ಬರ್ತದೆ. ಈ ಕಾರಣದಿಂದಾಗಿ ಎಷ್ಟೋ ಜನ ಅಧಃಪತನ ಆಗೋದುಂಟು. ಈಗಲೂ ಕೆಲವರು ಬುದ್ಧಿವಂತರು ಆಗಿಂದಾಗಲೇ ದೃಷ್ಟಿ ತೆಗೆಯೋದು ಎಲ್ಲಾದರೂ ಹೋಗಿ ತಾಯ್ತ ಕಟ್ಕೊಳೋದು, ಇಲ್ಲ ದೃಷ್ಟಿ ತೆಗೆಯೋದು ಅಥವಾ ಕಾಡಿಗೆ ಗಿಡಿಗೆ ಏನಾದರೂ ಹಚ್ಕೊಳೋದು, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಆದರೆ ಎಲ್ಲರ ಮುಂದೆ ಮಾಡ್ಕೊಳ್ಬೇಕು ಅನ್ನೋದೇನಿಲ್ಲ. ಅದು ಧನಿಕರಿರ್ಬೋದು, ಕೆಳಮಟ್ಟದಲ್ಲಿರ್ಬೋದು, ಹೆಂಗಾರೇ ಇರ್ಬೋದು, ಜನ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಹೇಗೇ ಇರಲಿ ಅವರು ಮನಸ್ಸಿನ ಲೆಕ್ಕಾಚಾರದಲ್ಲಿ ಅದನ್ನು ಯೋಚನೆ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಅವರು ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಈಗ ಕೆಲವೊಬ್ರು ಏನಂತಂದರೆ ಒಂದು ಪುಟಾಣಿ ಮಗು ಇರುತ್ತೆ, ಆ ಮಗು ದೊಡ್ಡದಾಗ ಗಂಟ ಮಾತ್ರ ದೃಷ್ಟಿ ತೆಗೆದು ಆಮೇಲೆ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಮನೆ ಕಟ್ತಾರೆ, ಆ ಮನೆಗೊಂದು ಗೊಂಬೆ ಹಾಕ್ಸೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಮನೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ. ಹಿಂದೆ ಯಾವುದೇ ಮನೆಗೆ ಹೋಗಿ ಒಂದು ಗೊಂಬೆ ಆ ಕಡೆ ಈ ಕಡೆ ಒಂದು ಗೊಂಬೆ ಹಾಕಿಬಿಟ್ಟು ಸುಮ್ಮನೆ ಆಗ್ತಿದ್ದಾರೆ. ಹೀಗೆ ನೋಡಿ, ಪ್ರತಿಯೊಂದು ಕೂಡ ಈ ದೇವಸ್ಥಾನಗಳಲ್ಲಿರ್ಬೋದು, ಈ ಶಿಲ್ಪಕಲೆಗಳನ್ನು ಮಾಡಿರ್ತಾರೆ. ಅಲ್ಲೂ ಕೂಡ ಒಳ್ಳೆ ಶಿಲ್ಪಗಳನ್ನು ಮಾಡಿ ಕೆಲವೊಂದು ಜಾಗದಲ್ಲಿ ಅಶ್ಲೀಲವಾಗಿರ್ತಕ್ಕಂಥದ್ದು ಅಥವಾ ಒಂದು ರೀತಿಯಲ್ಲಿ ರಾಕ್ಷಸಿ ಆಕಾರದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಬೇಕಂತಲೇ ಮಾಡಿರ್ತಾರೆ. ದೃಷ್ಟಿ ಎಲ್ಲ ಹೋಗಲಿ ಅನ್ನೋ ಉದ್ದೇಶ. ನಮ್ಗೆ ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಕಲಾಗಾರಿಕೆ ತೋರಿಸಿರ್ತಾರೆ. ಇದು ಆಗಿನಿಂದಲೂ ಈಗಿನ ತನಕನೂ ಕೂಡ ಇದರ ಒಂದು ವಿಷಯ ಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಕೆಟ್ಟ ಜನಗಳ ಕಣ್ಣು ನಿಮ್ಮ ಜೀವನದಲ್ಲಿ ಬಿದ್ದು ನೀವು ನರಳಾಟ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಅತಂತ್ರ ಮಾಡ್ಕೊಂಡು ಹೋಗ್ತಾ ಇದ್ದರೆ ಈ ಪರಿಹಾರ ನಿಮಗೆ ಖಂಡಿತವಾಗಿ ಒಂದು ಶುಭ ಫಲಿತಾಂಶ ತಂದುಕೊಡುತ್ತೆ. ನೋಡಿ, ಏನು ಮಾಡಬೇಕು ಪರಿಹಾರ? ಉತ್ತರಾಣಿ ಗಿಡ ನೋಡಿರ್ತಿರ್ತಾವೆ. ಈ ಉತ್ತರಾಣಿ ಗಿಡದ ಬಳ್ಳಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಹೋಗಿ, ಅಂದರೆ ಉತ್ತರಾಣಿ ಗಿಡದ ಹತ್ರ ನೀವು ಹೋಗಬೇಕು. ಉತ್ತರಾಣಿ ಗಿಡದ ಹತ್ರ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ತಾವು ಹೋಗಿ ಶುದ್ಧ ನೀರನ್ನು ಸುರಿರಿ ಆ ಗಿಡಕ್ಕೆ. ಸುರಿದ ನಂತರ ಜೊತೆಗೆ ಮಣ್ಣಿನ ಒಂದು ಹಣತೆಯಲ್ಲಿ ಅಥವಾ ಮಣ್ಣಿನ ದೀಪ ಇರ್ತದೆ, ಅದರಲ್ಲಿ ದೀಪವನ್ನು ಬೆಳಗಿಸಿ ಆ ಗಿಡದ ಮುಂದೆ ಇಟ್ಟು ದೀಪವನ್ನು ಬೆಳಗಿಸಿ, ಉತ್ತರಾಣಿ ಗಿಡದ ಮುಂದೆ. ತದನಂತರವಾಗಿ ಆ ಗಿಡದಲ್ಲೇ ಒಂದಷ್ಟು ಕಡ್ಡಿಯನ್ನು ತೆಗೀರಿ. ಭಾಳಷ್ಟು ಉತ್ತರಾಣಿ ಗಿಡ ಒಣಗೋಗಿರುತ್ತೆ, ಅದರಿಂದ ಕಡ್ಡಿಯನ್ನು ತೆಗೀರಿ. ತೆಗೆದ ನಂತರ ಇದನ್ನು ತಂದು ನಿಮಗೆ ನೀವೇ ನಿವಾಳಿಸಿ. ಅಂದರೆ ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮಗೆ ನೀವೇ ನಿವಾಳಿಸ್ಬಿಟ್ಟು, ಹಾಗೆ ಆ ನಿವಾಳಿಸಿದ ನಂತರ ಅದನ್ನು ಕರ್ಪೂರದ ಸಹಾಯದಿಂದ ಸುಟ್ಟು ಹಾಕ್ಬಿಡಿ. ಅದರ ಒಂದು ಅವಶೇಷ ಉಳಿಯುತ್ತೆ. ಅದನ್ನು ತಾವು ಏನದು ಈ ಒಂದು ಡಬ್ಬಿಯಲ್ಲಿ ಮಾಡಿಟ್ಕೊಂಡು ಪ್ರತಿನಿತ್ಯ ಸ್ನಾನ ಆಗುತ್ತಲ್ಲ, ಸ್ನಾನ ಆದ ನಂತರ ಹಣೆಗೆ ಹಚ್ಕೊಂಡು ಹೋಗಿ. ಹೀಗೆ 9 ರಿಂದ 21 ದಿನ ಮಾಡಿ ಹಣೆಗೆ ಹಚ್ಕೊಳ್ಳುವಂಥದ್ದು. ಇಂಥ ದೃಷ್ಟಿ ದೋಷಗಳು ಜಾಸ್ತಿ ಬಿದ್ದಾಗ ಉತ್ತರಾಣಿ ಗಿಡದಿಂದ ಖಂಡಿತ ನಿಮ್ಮ ದೃಷ್ಟಿ, ದಾರಿದ್ರ್ಯ, ದೋಷ ಏನಿದೆ, ಈ ಕೆಟ್ಟ ಜನಗಳ ಕಣ್ಣು, ಅದರಿಂದ ಪಾರಾಗಲಿಕ್ಕೆ ಇದು ಮಾರ್ಗೋಪಾಯ ಆಗಿದೆ. ಖಂಡಿತ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡೀರಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.